ಜನಸ್ಪಂದನ ನ್ಯೂಸ್ಗೆ ಸ್ವಾಗತ. ಹಾಲಕ್ಕಿ ಮತ್ತು ಕುಣಬಿ ಜನಾಂಗವನ್ನು ಎಸ್ಟಿ ಸಮುದಾಯಕ್ಕೆ ಸೇರಿಸುವಂತೆ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಶಾಸಕ ಆರ್.ವಿ. ದೇಶಪಾಂಡೆ. ಮಲೆನಾಡು ಕರಾವಳಿ ಭಾಗದ ಕಾಡಂಚಿನ ಜೀವನ ನಡೆಸುತ್ತಿರುವ ಹಾಗೂ ಮೂಲಭೂತ ಸೌಕರ್ಯದಿಂದ ವಂಚಿತವಾಗಿದ್ದು, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದ ಹಾಲಕ್ಕಿ, ಕುಣಬಿ ಜನಾಂಗ ಎಸ್ಟಿ ಸಮುದಾಯಕ್ಕೆ ಸೇರ್ಪಡೆಗೊಂಡು ಎಲ್ಲ ರೀತಿಯ ಸರ್ಕಾರದ ಸವಲತ್ತು ಯೋಜನೆಗಳನ್ನು ಪಡೆಯುವಂತಾಗಲಿ ಎಂದು ಹೇಳಿದರು. ಇಂದು ತಮ್ಮ ಸ್ವಗೃಹದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಶಾಸಕ ಆರ್.ವಿ. ದೇಶಪಾಂಡೆ ಅವರು, ಕುಣಬಿ ಜನಾಂಗವನ್ನು ಎಸ್ಟಿ ಸಮುದಾಯಕ್ಕೆ ಸೇರಿಸುವಂತೆ ಸುಮಾರು ಬಾರಿ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು, ಪುನಃ ಮುಖ್ಯಮಂತ್ರಿಗಳು ಸರ್ಕಾರದ ಕಾರ್ಯದರ್ಶಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯವರಿಗೆ ಪತ್ರ ಬರೆದು ಕೇಂದ್ರ ಸರ್ಕಾರಕ್ಕೆ ಮತ್ತೊಮ್ಮೆ ಸಲ್ಲಿಸಲು ಸೂಚಿಸಿರುತ್ತಾರೆ ಎಂದರು. ಮತ್ತು ಈ ಸಮುದಾಯಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಕರ್ನಾಟಕ ಸರ್ಕಾರದಿಂದ ಹಲವಾರು ಪ್ರಸ್ತಾವನೆಗಳು ಕಳಿಸಿದ್ವಿ. ಆದರೆ ಆ ಪ್ರಸ್ತಾವನೆಗೆ ಸರಿಯಾದ ವಿಚಾರದಲ್ಲಿ ಭಾರತ ಸರ್ಕಾರ ಅಥವಾ ಅವ್ರ ಇಲಾಖೆ ಸ್ಪಂದಿಸಿದರು. ಪುನಃ ಅವರು ಈ ಪ್ರಕರಣಗಳು ವಾಪಸ್ ಕಳಿಸಿ ಕಳಿಸಿದ್ರು. ಅಂದರೆ ಸಕಾರಾತ್ಮಕ ಅವರ ಧೋರಣೆ ಇದ್ದಿಲ್ಲ. ಆಗ ನಾನು ಮುಖ್ಯಮಂತ್ರಿಗಳು ಮಾತಾಡಿ, ಇವರು ಭಾಳ ಬಡವರಷ್ಟೇ ಅಲ್ಲ, ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಮೂರು ದೃಷ್ಟಿಯಿಂದ ಹಿಂದುಳಿದಿದ್ದಾರೆ, ಬಡವರಿದ್ದಾರೆ, ಇವರು ಸಂಪೂರ್ಣ ಅರ್ಹತೆ ಇದೆ. ಮುಖ್ಯಮಂತ್ರಿಗಳು ಸಹ ತಮ್ಮ ಇಮಿಡಿಯೇಟ್ ಒಪ್ಕೊಂಡು ಸೊ ನಮ್ಮ ಇಲಾಖೆಗಳಿಗೆ ಆದೇಶ ಕೊಟ್ಟು ಅವ್ರ ಕಡೆಯಿಂದ ರಿಪೋರ್ಟ್ ತರಿಸಿ ಈಗ ರಿಪೋರ್ಟ್ ಪುನಃ ನಾವು ರಿಪೋರ್ಟ್ ಪತ್ರ ಕರ್ನಾಟಕ ಸರ್ಕಾರದಿಂದ ಪತ್ರ ಹೋಗಿದೆ. ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾಗೆ ಹಾಕಿ ಸರ್ಕಾರದ ಕಾರ್ಯದರ್ಶಿಗಳಿಗೆ ಲೆಟರ್ ಕರ್ನಾಟಕ ಗೌರ್ಮೆಂಟ್ ಹೋಗ್ಬೇಕಂತ ಕೊಟ್ಟಿದ್ದಾರೆ ಸರ್. ಅವರು ಹೋಗ್ತಾ ಇದೆ.